ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಕ್ಯಾಶ್ಯೂ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ಚಿತ್ರಾನ್ನ ಇಷ್ಟಪಡೋರ್ಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಗೋಡಂಬಿ ಹಾಕಿ ಸಿಂಪಲ್ಲಾಗಿ ಚಿತ್ರಾನ್ನ ಇಮಿಡಿಯೇಟಾಗಿ ಮಾಡೋದು ಅಥವಾ ವಿತಿನ್ 5-6 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಈ ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಮತ್ತು ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದ್ರೂ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೋಬೇಕು. ಫ್ರೈಯಿಂಗ್ ಪ್ಯಾನ್ ಬಿಸಿ ಆದ ನಂತರ ಅಗತ್ಯ ಇರೋಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋಬೇಕಾಗತ್ತೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಎಣ್ಣೆ ಬಿಸಿ ಆದ ನಂತರ ನಾವು ಇದಕ್ಕೆ ಮೊದಲಿಗೆ ಸಾಸಿವೆ, ಜೀರಿಗೆ, ಒಂದೇ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಅಷ್ಟನ್ನು ಹಾಕ್ಕೊಂಡು ಮೊದಲಿಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಮತ್ತೆ ಒಂಚೂರು ಬಾಡಿಸ್ಕೋಬೇಕು. ಅದಾದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ನಿಮಗೆ ಇನ್ ಕೇಸ್ ಜಾಸ್ತಿ ಈರುಳ್ಳಿ ಇಷ್ಟ ಆಗುತ್ತೆ ಚಿತ್ರಾನ್ನದಲ್ಲಿ ಅಂತ ಅಂದರೆ 2 ಈರುಳ್ಳಿನ ತಗೊಳ್ಳಿ, ಏನು ಇಶ್ಯೂ ಇಲ್ಲ. ಇವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಳ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿನ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಈರುಳ್ಳಿ ಮತ್ತು ಗೋಡಂಬಿ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಅದಾದಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು. ನಂಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ತುಂಬ ಕಲರ್ ಇದ್ದರೆ ಇಷ್ಟ ಆಗಲ್ಲ. ಇವಾಗ ಅದನ್ನು ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಮೇಕ್ ಶೋರ್ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ. ಆವಾಗ ನಾವು ಸ್ಟವ್ನ ಆಫ್ ಮಾಡ್ಕೊಂಬಿಡಬೇಕು. ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ನಾವು ಇಮಿಡಿಯೇಟಾಗಿ ಲೆಮನ್ನ ಸ್ಕ್ವೀಸ್ ಮಾಡಬೇಕಾಗತ್ತೆ ಚಿತ್ರಾನ್ನ ಗೊಜ್ಜಿಗೆ. ನಾನಿಲ್ಲಿ ಒಂದು ಫುಲ್ಲು ಲೆಮನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಹುಳಿ ಇಷ್ಟ ಆಗಲ್ಲ ಅಂದರೆ ಬೇಕಾದರೆ ಅರ್ಧ ಹೋಳನ್ನ ಹಾಕ್ಕೋಬೋದು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು 1-2 ಮಿನಿಟ್ಸ್ ಬಿಟ್ಬಿಡಬೇಕು. ನಾರ್ಮಲಿ ಚಿತ್ರಾನ್ನದಲ್ಲಿ ನಾವು ಕಡಲೆ ಬೀಜನ ಹಾಕೋದನ್ನ ನೋಡಿರ್ತೀವಿ, ಬಟ್ ನಾನು ಈ ಕ್ಯಾಶ್ಯೂ ಚಿತ್ರಾನ್ನದಲ್ಲಿ ಹಾಕಿಲ್ಲ. ಯಾಕೆ ಅಂದರೆ ಇದರಲ್ಲಿ ಕ್ಯಾಶ್ಯೂವೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಿರುತ್ತೆ. ಆ್ಯಂಡ್ ನಮಗೆ ಕಡಲೆ ಬೀಜ ಹೇಗೆ ಬಾಯಿಗೆ ಸಿಕ್ಕಾಗ ಒಂದು ಒಳ್ಳೆ ಫೀಲ್ ಕೊಡುತ್ತೋ ಹಾಗೆ ಇದನ್ನು ನಮಗೆ ಗೋಡಂಬಿನೇ ಇದರಲ್ಲಿ ರೀಪ್ಲೇಸ್ ಮಾಡುತ್ತೆ. ಹಾಗಾಗಿ ಗ್ರೌಂಡ್ನಟ್ಸ್ ಹಾಕ್ಕೊಳ್ಳೋದು ಏನು ನೆಸೆಸಿಟಿ ಇಲ್ಲ ಗೋಡಂಬಿ ಚಿತ್ರಾನ್ನದಲ್ಲಿ. ಅದಾದಮೇಲೆ ಅಗತ್ಯ ಇರೋಷ್ಟು ಅನ್ನನ ತೊಗೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಮಾಡಿಟ್ಟಿರುವಂಥ ಸ್ವಲ್ಪ ತಣ್ಣಗಾಗಿರುವಂಥ ಅನ್ನ ಬಳಸ್ಕೊಂಡ್ರೆ ಸ್ವಲ್ಪ ಉದುದ್ರಾಗಿ ಬರುತ್ತೆ. ಬಿಸಿ ಬಿಸಿ ಅನ್ನ ಬಳಸಬೇಡಿ. ಇವಾಗ ನಾನಿಲ್ಲಿ 2 ಮೆಂಬರ್ಸ್ಗಾಗೋಷ್ಟು ರೈಸ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿ ಆಗಿರುತ್ತೆ ಅಂದರೆ, ಓನ್ಲಿ ಥಿಂಗ್ ಇದರಲ್ಲಿ ನೀವು ಸಾಲ್ಟ್ನ ಪರ್ಫೆಕ್ಟಾಗಿ ಹಾಕ್ಕೋಬೇಕು ಮತ್ತು ಲೆಮನ್. ನಿಮಗೆ ಹುಳಿ ಹೇಗಿಷ್ಟನೋ ಹಾಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅದೆರಡು ಕರೆಕ್ಟಾಗಿ ಇದ್ಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ನೀವು ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದು 4 ಮೆಣಸಿನ್ಕಾಯಿ ಹಾಕ್ಕೋಬೋದು, ಇನ್ನೂ ಅಮೇಝಿಂಗಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಸಿಂಪಲ್ಲು. ನಿಮ್ಮ ಹತ್ರ ಆಲ್ರೆಡಿ ರೈಸ್ ಇದ್ರೂ ಮಾಡ್ಕೋಬೋದು ಅಥವಾ ಹೊಸ್ದಾಗಿ ರೈಸ್ ಮಾಡಿಬಿಟ್ಟು ಮಾಡ್ಕೋಬೋದು. ವೆರಿ ಕ್ವಿಕ್ಕಾಗಿ ಆಗುತ್ತೆ ಈ ಕ್ಯಾಶ್ಯೂ ಚಿತ್ರಾನ್ನ. ಸೂಪರಾಗಿರುತ್ತೆ. ಯೂಶ್ವಲಿ ನಾವೇನು ಚಿತ್ರಾನ್ನ ಮಾಡ್ಕೋತೀವೋ ಅದಕ್ಕಿಂತ ಸ್ಪೆಷಲ್ ಆಗಂತೂ ಖಂಡಿತ ಇರುತ್ತೆ. ಇಫ್ ಯು ವಾಂಟ್ ನೀವು ಇದನ್ನು ಕೋಕೋನಟ್ ಚಟ್ನಿ ಜೊತೆ ಟ್ರೈ ಮಾಡ್ಬೋದು. ಸಕ್ಕತ್ತಾಗಂದರೆ ಸಕ್ಕತ್ತಾಗಿರುತ್ತೆ. ನೋಡಿದ್ರಿ ಅಲ್ವಾ, ಕ್ಯಾಶ್ಯೂ ಚಿತ್ರಾನ್ನ ಮನೆಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅದೂ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಹೇಗೆ ಮಾಡ್ಕೋಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.